ಒಂದು ಕಾಲದಲ್ಲಿ ಉತ್ತಮ ಸಾರಿಗೆ ಸೌಲಭ್ಯ ಕಲ್ಪಿಸಿಕೊಟ್ಟು ಪ್ರಯಾಣಿಕರ ಬಾಯಲ್ಲಿ ಸೈ ಎನ್ನಿಸಿಕೊಂಡಿದ್ದ ಕೆಎಸ್ಆರ್ಟಿಸಿ. ಇದೇ ಕೆಎಸ್ಆರ್ಟಿಸಿಯಿಂದ ಬೇರ್ಪಟ್ಟ ಕೆಕೆಆರ್ಟಿಸಿ 80 ವರ್ಷಗಳ ಗತವೈಭವ ಕಂಡಿದ್ದ ಕೆಎಸ್ಆರ್ಟಿಸಿ ಮಾನಮರ್ಯಾದೆಯನ್ನೇ ನಡು ಬೀದಿಗೆ ತಂದುಬಿಟ್ಟಿದೆ. ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇಂಥದ್ದೊಂದು ಮಾತು ಕೇಳಿ ಬರ್ತಾ ಇರುವುದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕೆಕೆಆರ್ಟಿಸಿ ಸರ್ಕಾರಿ ಬಸ್ ನಿಲ್ದಾಣದ ವಿರುದ್ಧ. ಮುಂಚೆಲ್ಲ ದಿನದ 24 ಗಂಟೆನೂ ಉತ್ತಮ ಸೇವೆ ನೀಡಿ ಪ್ರಯಾಣಿಕರ ಮೆಚ್ಚುಗೆ ಗಳಿಸಿಕೊಟ್ಟಿದ್ದ ಹರಪನಹಳ್ಳಿ ಕೆಕೆಆರ್ಟಿಸಿ ಸರ್ಕಾರಿ ಬಸ್ ನಿಲ್ದಾಣ ಇಂದು ಕೇವಲ 10 ಗಂಟೆ ಮಾತ್ರ ಕೆಲಸ ಮಾಡಿ ಪ್ರಯಾಣಿಕರಿಗೆ ದಿಕ್ಕು ತಪ್ಪಿಸುತ್ತಿದ್ದು, ಮಾಹಿತಿ ಕೇಳಲು ಹೋದ ಪ್ರಯಾಣಿಕರ ಮೇಲೆಯೇ ದರ್ಪ ತೋರುತ್ತಿದ್ದಾರೆ. ಇಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಇದರಿಂದ ರಾತ್ರಿಯಾದ್ರೆ ಸಾಕು, ಯಾಕಪ್ಪ ಹರಪನಹಳ್ಳಿ ಬಸ್ ಸ್ಟ್ಯಾಂಡ್ಗೆ ಬಂದೆ ಅನ್ನೋ ಭಯ ಅಲ್ಲಿನ ಪ್ರಯಾಣಿಕರಿಗೆ ಶುರುವಾಗಿದೆ. ಗದಗ, ಕೊಟ್ಟೂರು, ದಾವಣಗೆರೆ, ಹರಿಹರ, ಶಿವಮೊಗ್ಗ, ಬೆಂಗಳೂರು, ಹೊಸಪೇಟೆ ಹಾಗೂ ಹೊರ ರಾಜ್ಯಗಳಿಗೆ ಸೇರಿದಂತೆ ಅನೇಕ ಜಿಲ್ಲೆ ಹಾಗೂ ತಾಲೂಕು ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಿಗೆ ಸಾರಿಗೆ ಸೌಲಭ್ಯ ಕಲ್ಪಿಸುವ ಕೆಕೆಆರ್ಟಿಸಿ ಹಾಗೂ ಸಾರಿಗೆ ಸಿಬ್ಬಂದಿ ನೌಕರರು ಪ್ರಯಾಣಿಕರ ಜೀವ ಕೈಯಲ್ಲಿ ಹಿಡಿದು ಪ್ರಯಾಣಿಸುವ ದುಸ್ಥಿತಿ ಎದುರಾಗಿದೆ. ಇಷ್ಟೆಲ್ಲ ದೋಷಾರೋಪಗಳ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೂ ಸಹ ಬಂದಿದ್ದು, ಯಾವುದಕ್ಕೂ ಕೇರ್ ಮಾಡದೆ ತಿಂಗಳಿಗೆ ಸರಿಯಾಗಿ ಸಂಬಳ ಬಂದ್ರೆ ಸಾಕು ಅನ್ನೋ ರೀತಿ ಕೆಲಸ ಮಾಡ್ತಿದ್ದಾರೆ. ಅದೇನೇ ಇರಲಿ, ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ. ಅದೇ ರೀತಿಯೂ ಕೂಡ ಸಾರಿಗೆ ಸಿಬ್ಬಂದಿಗಳು ಪ್ರಯಾಣಿಕರಿಗೆ ಸೂಕ್ತ ಮಾಹಿತಿ ನೀಡಿ ಸೈ ಎನ್ನಿಸಿಕೊಂಡಾಗ ಮಾತ್ರ ತಾವು ತೆಗೆದುಕೊಳ್ಳೋ ಸಂಬಳಕ್ಕೆ ಗೌರವ ಸಿಕ್ಕಂತಾಗುತ್ತದೆ. ತಮ್ಮಿಂದಾದ ತಪ್ಪನ್ನು ತಿದ್ದಿ ಕೆಕೆಆರ್ಟಿಸಿ ಮಾನಹರಾಜಾಗದಂತೆ ಅಲ್ಲಿನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಾರೋ ಅಥವಾ ತಮ್ಮ ಅದೇ ಹಳೆ ಚಾಳಿಯನ್ನ ಮುಂದುವರಿಸುತ್ತಾರೋ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ವಿಜಯಕುಮಾರ್, R5 ನ್ಯೂಸ್, ಹರಪನಹಳ್ಳಿ.